ಬಂಡೀಪುರಕ್ಕೆ ಬಂದಿದ್ದ ದಂಪತಿ 10 ವರ್ಷದ ಬಾಲಕ ನಾಪತ್ತೆಯಾಗಿದ್ದಾರೆ. ನೋಡಿ, ಬಂಡೀಪುರಕ್ಕೆ ಅಂತ ಹೇಳಿ ಬಂದಿದ್ರು. ಬೆಂಗಳೂರು ಮೂಲದ ಜೆ ನಿಶಾಂತ್ ಹಾಗೆ ಅವರ ಪತ್ನಿ ಮತ್ತೆ ಪುತ್ರ ನಾಪತ್ತೆಯಾಗಿದ್ದಾರೆ. ರೆಸಾರ್ಟ್ನಲ್ಲಿ ಭಾನುವಾರ ರಾತ್ರಿ ವಾಸ್ತವ್ಯವನ್ನ ಹೂಡಿದ್ದು. ಗುಂಡ್ಲುಪೇಟೆಯ ಬಂಡೀಪುರದ ಬಳಿಯ ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ಇವರು ತಂಗಿದ್ರು. ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲೇ ಅವರ ಲಗೇಜ್ ಕೂಡ ಇದೆ. ಆದರೆ ಕುಟುಂಬ ಸಮೇತ ನಾಪತ್ತೆಯಾಗಿದ್ದಾರೆ. ಈಗ ಸದ್ಯ ಸ್ಥಳಕ್ಕೆ ಚಾಮರಾಜನಗರ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ರೆಸಾರ್ಟ್ಗೆ ಬಂದಿರ್ತಾರೆ ಗಂಡ ಹೆಂಡತಿ ಮತ್ತು 10 ವರ್ಷದ ಮಗು. ಆದರೆ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾರೆ. ಸಾಕಷ್ಟು ಸಾಲ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಲಕ್ಕೆ ಹೆದರಿ ಕುಟುಂಬ ಜೊತೆಗೆ ಬಂಡೀಪುರಕ್ಕೆ ಬಂದಿದ್ರು ನಿಶಾಂತ್. ಬಿಬಿಎಂಪಿ ನೌಕರ ಅಂತ ಹೇಳಿ ರೂಮ್ ಕೂಡ ಬುಕ್ ಮಾಡ್ಕೊಂಡಿರ್ತಾರೆ. ಬಿಬಿಎಂಪಿ ನೌಕರ ಅಂತ ಹೇಳಿ ನಕಲಿ ಐಡಿಯನ್ನ ಕೂಡ ನೀಡಿರ್ತಾರೆ ನಿಶಾಂತ್ ಸದ್ಯ ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇರಲಿಲ್ಲ. ನಿಶಾಂತ್ನ ಸಾಲಗಾರರು ಕಿಡ್ನಾಪ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ತಮಿಳುನಾಡು, ಕೇರಳ, ಮೈಸೂರು ಸೇರಿದಂತೆ ಹಲವೆಡೆ ಕುಟುಂಬಕ್ಕಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಲೊಕೇಶನ್ ಟ್ರೇಸ್ ಮಾಡಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಗುಂಡ್ಲುಪೇಟೆ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋದು. ನೋಡಿ, ಇವರೇ ನಿಶಾಂತ್, ಅವರ ಪತ್ನಿ ಹಾಗೆ ಅವರ ಪುತ್ರ ಕಾಣೆಯಾಗಿದ್ದಾರೆ.